ದಾವಣಗೆರೆ ಚುನಾವಣೆ ಅಖಾಡ ಬಿಜೆಪಿ ಅಭ್ಯರ್ಥಿಯಾಗಿ ಶ್ರೀನಿವಾಸ್ ಕರಿಯಪ್ಪ ದಾವಣಗೆರೆಯಲ್ಲಿ ನಾಮಿನೇಷನ್ ಅನ್ನು ನೀಡಿದ್ದಾರೆ. ಮಹಾನಗರ ಪಾಲಿಕೆಗೆ ಆಗಮಿಸಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಶ್ರೀನಿವಾಸ ದಾಸ್ ಕರಿಯಪ್ಪ ಬಿಜೆಪಿ ಅಭ್ಯರ್ಥಿ. ಯಶವಂತರಾವ್ ಜಾಧವ್ ಜೊತೆ ಕಾಣಿಸಿಕೊಂಡಂತವರು, ಯಶವಂತರಾವ್ ಜಾಧವ್ ರವರ ಬಲಗೈ ಬಂಟನಾಗಿ ಗುರುತಿಸಿಕೊಂಡವರು ಕರಿಯಪ್ಪ. ರಂಗೇರ್ತಾ ಇದೆ, ಕ್ಷಣ ಕ್ಷಣಕ್ಕೂ ರಂಗೇರ್ತಾ ಇದೆ. ಸೊ ನಾವು ತೋರಿಸ್ತಾ ಇದ್ದೀವಿ ತಮ್ಮ ರಾಜಕೀಯ ಮುಖಂಡರಾಗಿರ್ತಕ್ಕಂತಹ ಯಶವಂತರಾವ್ ಜಾಧವ್ ಜೊತೆಯಲ್ಲೇ ಅವರು ಬಂದು ನಾಮಪತ್ರವನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಬಿಜೆಪಿಯಲ್ಲಿ ಒಂದು ಕಡೆಯಲ್ಲಿ ಕಾಂಗ್ರೆಸ್ನ ಬಣ ರಾಜಕೀಯ ಆದರೆ ಮತ್ತೊಂದು ಕಡೆಯಲ್ಲಿ ಬಿಜೆಪಿ ಅವರಲ್ಲಿ ಯಶವಂತರಾವ್ ಜಾಧವ್ ಅವರ ಕೈ ಮೇಲ್ಗೈ ಆಗಿದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಇದು ಬಿಜೆಪಿಗೆ ಅಡ್ವಾಂಟೇಜ್ ಆಗುತ್ತಾ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕು. ಬಹುಶಃ ಮತದಾನದ ಬಳಿಕ ಜನರು ಯಾವ ರೀತಿಯ ತೀರ್ಮಾನವನ್ನು ಕೊಡ್ತಾರೆ ಅದನ್ನ ಬಹಳ ಕುತೂಹಲದಿಂದ ಇಡೀ ಕರ್ನಾಟಕ ಕಾಯ್ತಾ ಇದೆ. ಪ್ರತಿಯೊಂದು ವಿಚಾರವನ್ನು ನಮ್ಮ ನಾಯಕರೆಲ್ಲರೂ ಹೇಳಿದ್ದಾರೆ. ಪಕ್ಷದ ಅಭ್ಯರ್ಥಿ ಯಾರೇ ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ಒಂದು ಸಂದೇಶವನ್ನು ರವಾನೆ ಮಾಡಿದ್ದೀವಿ. ಕಾಂಗ್ರೆಸ್ನವರು ಏನು ಅನ್ಕೊಳ್ತಾ ಇದ್ರು, ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂಥದ್ದು ಏನು ಹೇಳ್ತಾ ಇದ್ರು ಅದನ್ನು ಇವತ್ತು ತೋರಿಸಿದ್ದೀವಿ. ನಾವೆಲ್ಲರೂ ಒಂದಾಗಿದ್ದೇವೆ, ಒಟ್ಟಾಗಿದ್ದೇವೆ. ಬರುವಂಥ ದಿನಗಳಲ್ಲಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ನಾವು ಯಾರೇ ಆಗಿದ್ರು ಕೂಡ ಪ್ರಾಮಾಣಿಕ ಕೆಲಸ ಮಾಡಿ ರಾಜ್ಯ ವಿಧಾನಸಭೆಗೆ ಕೊಂಡೊಯ್ಯುವಂತ ಕೆಲಸವನ್ನ ಮಾಡ್ತೀವಿ. ಎಲ್ಲರೂ ಒಗ್ಗಟ್ಟಲ್ಲಿದ್ದಾರೆ, ಒಗ್ಗಟ್ಟಿನಿಂದ ಪಕ್ಷ ದೊಡ್ಡದು, ಪಕ್ಷಕ್ಕಾಗಿ ಎಲ್ಲರೂ ಕೆಲಸ ಮಾಡ್ತಾರೆ. ಬರುವಂತ ದಿನಗಳಲ್ಲಿ ಎಲ್ಲರನ್ನೂ ಒಟ್ಟಾಗಿ ಒಯ್ಯುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿಲಿ ಆಗುತ್ತೆ. ಎಷ್ಟು ಬಹುಮತದಿಂದ ಆಯ್ಕೆ ಚುನಾವಣೆ ಬರಲಿ, ಘೋಷಣೆ ಮಾಡಿಲ್ಲ ಚುನಾವಣೆ, ಈಗ ಹೇಳೋಣ ಘೋಷಣೆ ಮಾಡಾಗಿ ಮೇಲೆ ಗೆಲುವು ನಿಶ್ಚಿತ. ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ದುರಾಡಳಿತದ ವಿರುದ್ಧ, ವಂಶ ಪಾರಂಪರ್ಯ ವಿರುದ್ಧ.